ಕರೆದಿದ್ದೆ? ಹಾಲು ಕರೆದಿಟ್ಟು ಬಂದಿನ್ರಿ. ನೀವು ಕರೆದಿದ್ದು ಕೇತಲ್ಲ ಹಂಗೆ ಓಡಿ ಬಂದೆ. ಏನ್ರಿ ಬರ ನೋಡು, ನೀ ಹೆಂಗೆ ಮಾಡ್ತೀಯ ಏನು ಮಾಡ್ತೀಯ ನನಗದು ಗೊತ್ತಿಲ್ಲ. ನನಗೆ ನಮ್ಮ ಅಮ್ಮಗ ಮತ್ತು ನನ್ನ ಗಂಡಗ 3 ಮಂದಿಗೆ ಆಗ್ಬೇಕು ಏನು ಮಾಡಿದ್ರು. ಈಗ ನಾಷ್ಟ ಏನು ಮಾಡ್ಬೇಕಂತ ಮಾಡಿ? ಈಗ ನಾಷ್ಟ ಶಾವ್ಗೆ ಉಪ್ಪಿಟ್ಟು ಮಾಡಂದಾರ್ರಿ ಅವ್ವರ. ಯಾರು? ನಮ್ಮ ಅಮ್ಮಾರ ಅಲ್ರಿ, ಜಾನಕಮ್ಮರ. ಈ ಮನೆ ಸೊಸಿ ನಾನದಿನ ಮಲ್ಲಮ್ಮ, ಆಕೆಲ್ಲ ನನಗದು ಏನು ಮಾಡ್ತೀಯ ಗೊತ್ತಿಲ್ಲ. ನಿತ್ಯ 3 ಮಂದಿಗೆ ಆಗ್ಬೇಕು. ಚಂದಾಗ ಚುಮ್ಮಾರಿ ಒಗ್ಗರಣೆ, ಆಮೇಲೆ ಮಿರ್ಚಿ ಮಾಡು ತೀತಾ. ನೋಡ, ಒಂದು ಕಾಳು ಹಾಕಿ ಬಾಯಾಗ ಹಾಕ್ಕೊಂಡಾಳ ಅಂತ ನನಗೇನಾರು ಗೊತ್ತಾದ್ರೂ ನೀನು ಈ ಊರಾಗ ಇರೋದು ವಜ್ಜಾಗತ್ತೆ ನೋಡು. ಹೇಳಿ ನಾನು ನೋಡು, ಆಕಿ ಈಗಂಕೃತ ಅವ್ರ ಮನೆಗೆ ಬಂದಾಳ, ಮತ್ತು ಇವತ್ತು ನಾಳೆ ಹೊಕ್ಕಾಳ. ನಾನು ಈ ಊರಾಗಿರ್ಬೇಕಾದಕಿ ಮನೆ ಸೊಸಿನ ಎದ್ರಕ್ಕೆ ಬಿಡ. ಆಮೇಲೆ ನಿಲ್ಲಡಿಲ್ಲಿ ಮುಂಗೈಗ ಮುಕ್ಕು ಹುಚ್ಚುವೇರು ಯಾರು ಇರೋದಿಲ್ಲ. ಹೇಳಿ ನಾನು ನಿನಗೆ. ಯಾಕ್ರಿ ಅವರ ಹಂಗೆ ಹೇಳ್ತೀರಿ? ಈ ಮನೆ ಮಗಳಲ್ರಿ ಆಕಿನ ಪಾಪ, ಹಂಗ್ಯಾಕಂತೀರಿ ಪಾಪ ಅವ್ರಿಗೆ? ಪಾಪ? ಪಾಪದ ಕೈ ಪೀಪಿ ಕೊಟ್ರ ಪೀ ಅಂತಂತ ಕೊಟ್ಟು ನೋಡು ಹೋಗು. ನೋಡ ಮಲ್ಲಮ್ಮ, ಹೇಳಕತ್ತೀನಿ, ನಾ ಹೇಳಿದ್ನಿ ಕೇಳ್ದಿ ಉಳ್ಕತ್ತಿದಿ, ಇಲ್ಲ ಅಂದ್ರೆ ವಜ್ಜೈತಿ ನೋಡು. ಹ್ಞೂನ್ರಿ ಅಮ್ಮರ, ಆತ್ರಿ ಅವರ ನೀವು ಹೇಳ್ದಂಗೆ ಅಲ್ರಿ. ಈಗೇನು 3 ಮಂದಿಗೆ ಆಗೋಟ್ಟು ಅಷ್ಟ ಮಾಡ್ಬೇಕಲ್ರಿ? ಆತ್ರಿ, ಹಂಗೆ ಮಾಡ್ತೀನಿ. ನನ್ನ ಎದ್ರಕ್ಕೊಂತಾಳ, ನನಗೆ ಬಾಯಿ ಬಂದಂಗೆ ಮಾತಾಡ್ತೀನಿ. ತೋರಿಸ್ತೀನಿ ನಾ ಏನನ್ನ ತೋರಿಸ್ತೀನಿ ನನಗೆ. ಬರಲಿ ಗೌರಿ, ನಾಷ್ಟ ಕಡೆ ಐತನ? ಎದ್ರಾ? ಹ್ಞೂ ರೀ, ನಿಮ್ಗೆ ಇಷ್ಟ ಅಂತ ಹೇಳಿ ಇವತ್ತು ಚುಮ್ಮರಿ ಒಗ್ಗರಣೆ ಮಿರ್ಚಿ ಮಾಡಕ್ಕೆ ಹೇಳೀನಿ. ನೀವಿನ್ನೂ ಜಳಕನ ಮಾಡ್ದಂಗಾಗಿಲ್ಲ. ಹೋಗ್ರಿ ಲಗುನು ಜಳಕ ಮಾಡಿ ಬರ್ರಿ. ಯವ್ವ ತಾಯಿ, ಜಳಕ ಮಾಡಿ ಬಂದೀನಿ. ಏನು ಮಾಡಬೇಕು? ಅದು ಯಾ ಕ್ರೀಮ್ ಹಚ್ಕೊಂಡ್ರು ನಿಂದ್ರೋದಿಲ್ಲ, ಅದು ಎಂಥ ಪರ್ಫ್ಯೂಮ್ ಹುಡ್ಕೊಂಡ್ರು ನಿಂದ್ರೋದಿಲ್ಲ. ಬೆವತ್ತೆಲ್ಲ ನೀರಾಗಿ ಹೋಗೇ ಬಿಡುತ್ತೆ. ಎಷ್ಟು ಕಾಸ್ಟ್ಲಿ ಪರ್ಫ್ಯೂಮ್ ಇದ್ರೂ ಈ ಬೆವ್ರು ರಾಸಿ ಮುಂದೆ ಎಲ್ಲವೂ ಡಮ್ಮಿನಾಗ್ಯವು. ಜಳಕ ಮಾಡಾಗಲ್ಲ ಭಾಳ ತೆಗಿತಿ. ನಡಿ ಹಾಕ್ಕೊಡು ಮೊದ್ಲು. ಅನ್ನಂಗೆ ಜಾನ್ಕಿ ಇಲ್ಲದ, ಜಾನ್ಕಿ ಹಂಗೆ ನಿಮ್ಮ ಅಮ್ಮರನ್ನು ಕರಿ, ಅಷ್ಟು ಸೇರಿ ನಾಷ್ಟ ಮಾಡೋಣ. ಏನೋ ಅಪ್ಪ, ಜಳಕ ಮಾಡಿ ಬರ್ತೀನಿ ಅಂತಂದು ಹೋದ್ಲು, ಇನ್ನೂ ಬಂದಿಲ್ಲ. ಅದೇನಾಗೈತೋ ನಂಗಂತೂ ಗೊತ್ತಿಲ್ಲ. ನೀವು ಕರ್ಕೊಂಬರ್ರಿ, ನಾ ಹೋಗಿ ನಮ್ಮ ಅಜ್ಜಿ ಕರ್ಕೊಂಬರ್ತೀನಿ. ಮೊದಲು ಈ ಅಮ್ಮನ್ನ ವಾಪಸ್ ಅಮೇರಿಕಾ ಕಳಿಸ್ಬೇಕು. ಅವು ಎಲ್ಲ ಫೋನ್ ಮಾಡಿ ಹೇಳಿದ್ಲು. ಅಲ್ಲೂ ಅವು ಬಾಯಿ ಬಂದಂಗೆ ಬೈದ ಅಂತ. ಅವು ಮನೆಯಿಂದ ಹೊರಗೆ ಹಾಕಿದ್ರು ಮನೆಯಿಂದ ಹೊರಗೆ ಹೋಗಿಲ್ಲ ಅಂತ. ಇಲ್ಲಿ ಇನ್ನು ನನಗೇನೇನು ಬತ್ತಿ ಇಡ್ತಾಳೋ, ಎಲ್ಲ ನನ್ನ ಪ್ಲ್ಯಾನ್ ಹಾಳು ಮಾಡ್ತಾಳ. ಹೆಂಗಾರ ಮಾಡಿ ಈ ಮುದುಕಿನ ಹೊರಗೆ ಹಾಕಬೇಕಲ್ಲ. ಅಮ್ಮ ಅಮ್ಮ ಬೇ ಅಮ್ಮ. ಏನವ ಗೌರಿ? ಏನಿಲ್ಲ, ನಿಮ್ಮಮ್ಮಗೆ ನಾಷ್ಟ ಮಾಡ್ಯಾಕೆ ನಿಮ್ಮನ್ನು ಕರಿಯನ್ನ, ಅದಕ್ಕೆ ನಿಮ್ಮನ್ನು ಕರೆಯಕತ್ತಿದ್ದೆ. ಬಾ, ನಾನು ನೀನು ಇವರು ನಾಷ್ಟ ಮಾಡೋಣ. ಹೌದಾ? ಹಾಂ ಆಯ್ತು. ಅಲ್ಲಪ್ಪ, ನಿಮ್ಮ ತಂಗಿನೂ ಕರಿಯ, ಜಾನಕಿನ? ಇಲ್ಲಮ್ಮ, ಆಕಿ ಜಳಕಕ್ಕೆ ಹೋಗ್ಯಾಳ, ಇನ್ನೂ ಬಂದಿಲ್ಲ. ನೀವು ಮಾಡ್ರಿ, ನಾನು ಬಂದು ಆಮೇಲೆ ಮಾಡ್ತೀನಿ ಅಂದ್ಲು. ಬರ್ರಿ ನಾವು ಮಾಡೋಣ. ಹ್ಞೂನಪ್ಪ, ಬಂದು ಮಾಡ್ತಾಳೆ ಜಾನಕಿ, ನಾವು ಮಾಡಿಬಿಡಮ್ ಬರ್ರಿ. ನಾನು ಮೊದಲ ಶುಗರ್ ಪೇಷಂಟು, ಹೊತ್ತಿಗೆ ನನಗೆ ಬೇಕು ಊಟ, ಇಲ್ಲಾಂದ್ರೆ ಬಗ್ಗಿ ಹೊರಿದಿಲ್ಲಪ್ಪ. ಬರ್ರಿ, ಬಡ ಬರ್ರಿ. ಏ ಮಲ್ಲಮ್ಮ, ಹಾಕು ಪ್ಲೇಟ್ ಹಾಕ್ಬಿಡ ಡೈನಿಂಗ್ ಟೇಬಲ್ ಮೇಲೆ ಇಡೆ, ಎಲ್ಲ ತಗೊಂಬಂದೆ. ಜಾನಕಿ ಲಘು ಬಾರಮ್ಮ. ಹಾಂ ಅಣ್ಣ, ಹಾಂ ನೀ ಹೋಗಣ್ಣ, ನಾ ಬಂದೆ. ಹೊರಟ್ರಾ? ನಾ ಹೊಂಟೀನಿ. ಇನ್ನೂ ಜಾನ್ಕಿ ನಾಷ್ಟ ಮಾಡಿಲ್ಲ. ಚಂದಾಗ ಕರ್ದಕ್ಕಿ ನಾಷ್ಟ ಮಾಡಿಸು. ಏನು ನೀನೇನಾರ ನಿನ್ನ ಬಾಲ ಬಿಚ್ಚಿದಂದ್ರೆ ಮಾತ್ರ. ಅದೇನದ ಬುಸ್ಕೊಟ್ಟಂಗೆ ಬುಸ್ಕೊಡ್ತೀರಿ ತಂಗ್ಯಾರ ವಿಷಯ ಬಂತಂದ್ರೆ. ನೋಡ್ರಿ, ನಾನು ಕರೆದು ಬಂದೆ, ಕರೆದ್ರೂ ರೆಸ್ಪಾನ್ಸ್ ಇಲ್ಲ. ಬಹುಶಃ ಸಿರಿಗಿರಿ ಉಟ್ಕೊತಿರ್ಬೋದು. ನೀವು ನಾಷ್ಟ ಮಾಡಿ ರೆಡಿ ಆದ್ರೂ ಆಕಿಂದ ಅಲಂಕಾರ ಮುಗ್ದಿಲ್ಲ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತ? ಇರುತ್ತಾ ಹಾಕ್ಕೊಂಡು ತಿನ್ನಲಿಲ್ಲ. ನಾನು ಹೇಳಿ ಮಲ್ಲಮ್ಮಗೆ ಹೇಳಿ ಹಾಕ್ಸಿ ತಿನ್ನಿಸ್ಬಿಡ್ಲೇನು ತುತ್ತು ಮಾಡಿಕಿಗೆ. ಈ ವ್ಯಂಗ್ಯವಾದ ಮಾತೇನು ಬೇಕಾಗಿಲ್ಲ. ಚಂದಾಗ ನಾಷ್ಟ ಕೊಡು. ನೋಡು, ಹೇಳಿ ನಾನು ವಾಪಸ್ ಬಂದ್ಮೇಲೆ ಏನಾರ ಕಂಪ್ಲೇಂಟ್ ಅದಾವಂತ ಗೊತ್ತಾದ್ರೆ ಮಾತ್ರ ಅಡ್ಡಡ್ಡ ಉದ್ದುದ್ದ ಸೀಳ್ಬಿಡ್ತೀನಿ ನಾನು ನಿನ್ನ. ಅಡ್ಡಡ್ಡ ಉದ್ದುದ್ದ ಸೀಳ್ಬಿಡ್ತಾನಂತ ಅಡ್ಡಡ್ಡ ಉದ್ದದ್ದ. ಅದಕ್ಕೆಮ್ಮ ಅಣ್ಣ ಹೋದ? ಹೋದ ಅಲ್ಲ ಇವಳ. ಇರಲಿ, ನೀನು ಸೊಕ್ಕ ಕೇಳಿಸ್ತಾ ನಾನೇನು ಈ ಮನೆಯಿಂದ ಹೋಗೋದಲ್ಲ, ಮಾಡ್ತೀನಿ ನಿನಗೆ. ಇದೇನು ಅಡುಗೆ ಮಾಡೋಕೆ ರೆಡಿ ಮಾಡ್ಕೊಂಡಾರ? ನಾಷ್ಟ ಏನೂ ಇದ್ದಂಗಿಲ್ಲ ಇದ್ರಾಗ. ಅರೆ, ಏನಿದು ಖಾಲಿ ಇದೈತಿ? ಇದು
ಹಾಲು ಏನಿದು ಸಮಾಚಾರ? ಏನೋ ಹೊಸ ಪ್ಲ್ಯಾನ್ ಮಾಡ್ದಂಗೆ ಐತಿಕಿ. ಇರಲಿ. ಮಲ್ಲಮ್ಮ, ಮಲ್ಲಮ್ಮ, ಅಮ್ಮ, ಕರ್ದ್ಯಾವೆ? ಹ್ಞೂ ಅಲ್ರಿ ಮಲ್ಲಮ್ಮ, ನಾಷ್ಟಕ್ಕೆ ನೀವೇನು ಮಾಡಿಲ್ಲನ್ರಿ? ಈಗ ಮಾಡಕತ್ತೀರೇನು? ಇಲ್ಲೇನ ಬೀನ್ಸ್ ಅವನು ಇಟ್ಟಿರಿ ಅಡುಗೆ ಮಾಡಕತ್ತಿದ್ರೆ ಹಿಂಗೆ? ಅವರ ಅದು ಅದೇನಾತಂದ್ರಿ, ತಡ್ರಿ ಒಂದು ನಿಮಿಷ ಬಂದೆ. ಮಲ್ಲಮ್ಮರು ಎಲ್ಲಿಗೆ ಹೋದ್ರು? ಅವರ ಅದೇನಾತಂದ್ರಿ, ನಂಗೆ ಇವರು ಗೌರಿಯಮ್ಮರು ಹೇಳಿದ್ರು 3 ಮಂದಿಗೆ ಕಟಾನ್ ಕಟಿ ಅಡುಗೆ ಮಾಡಬೇಕು, ಒಂದಗಳು ಹೆಚ್ಚಿಗೆ ಆದ್ರೂ ನೀನನ್ನು ಬಿಡೋದಿಲ್ಲ, ಆಮೇಲೆ ಅಕ್ಕಿಗೆ ಏನೂ ಕೊಡಬಾರ್ದು ನನಗೆ ಹೇಳಿದ್ರಿ. ನಾನು ಹೆದರ್ಕೊಂಡು ಅದಕ್ಕೆ. ಏನು ಹೇಳಕತ್ತೀರಮ್ಮ ನೀವು? ಗೌರಿ? ಹೂನವ, ನಾ ಯಾಕೆ ಸುಳ್ಳು ಹೇಳವ ನಿನಗೆ? ಬೇಕಾದ್ರೆ ನೀನ ಕರೆದು ಕೇಳು, ನಾ ಹೇಳಿನಂತ ಹೇಳ್ಬೇಡವ. ಹಾಂ, ಅದಕ್ಕೆ ಮೊದಲು ಬಡ ಬಡ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡಕತ್ತಿದ್ದೆ. ಏನಾರ ಹಂಗೇನಾರ ನೀವೇನಾರ ಕೇಳಿದ್ಮ್ಯಾಗ ಮತ್ತೆ ಏನಾರ ಮಾಡಂತಾರನ ಅಂತನ ಉಳ್ಳಾಗಡ್ಡಿನೂ ಆ ಕಡೆಗೆ ಹೆಚ್ಚಿದ್ದೀನಿ. ಎಲ್ಲ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಟಮಾಟಿ ಹೆಚ್ಚಿದ್ದೀನಿ. ಬಡ ಬಡ ನಿಮ್ಗೆ ಅವಲಕ್ಕಿ ಮಾಡಿಕೊಡ್ತೀನಿ. ಓಹೋ, ಚುಮ್ಮಾರಿ ಒಗ್ಗರಣೆ ಮಾಡಿಸಿದ್ಲನ? ಅಯ್ಯವ್ವ, ಮಾಡತ್ಲಿಗೆನ ಒಂದಿವ್ಸ ಉಳಿದು ಬಯವ ಚುಮ್ಮಾರಿನ ಹಿಂದಲೇ ಬಂದು ತೊಗೊಂಡೋಗಿ ಆಕಳಕ್ಕಿಟ್ಲ. ಯವ್ವ, ಮುಸ್ರಿ ಬಾನಿಗೆ ಹಾಕಿಬಿಟ್ಲು. ಹೌದಾ? ಇಂಥ ಪರಿ ಹೆಚ್ಕೊಂಡ್ಲ ನೀಕಿ ಐತಿಕಿಗೆ? ನಾನು ಇಷ್ಟೊತ್ತು ನಮ್ಮ ಅಣ್ಣನ ಹಿಂತೆಲ್ಲ ಎಷ್ಟಾಗಲಿ ಅಂತ ಮರ್ಯಾದೆ ಕೊಟ್ಟಿದ್ದು ಭಾಳ ತಿಕ್ಕಿಗೆ. ಇರಲಿ ಮಲ್ಲಮ್ಮ, ನೀವು ನನಗೊಂದು ಸಹಾಯ ಮಾಡ್ತೀರಾ? ಯವ್ವ, ಮಾಡ್ತೀನವ್ವ, ಆದರೆ ಇವ್ರಿಗೆ ಮಾತ್ರ ಏನೂ ಗೊತ್ತಾಗಬಾರ್ದವ. ಬುದ್ಧಿ ಸರಿ ಇಲ್ಲ. ನನಗೆ ಹೇಳ್ತಾಳ, ಭಾಳ ಹೆದರ್ಸಿದ್ಲ ನನಗೆ. ಇರಲಿ, ನಾನು ಅದೀನಿ. ಏನು ನಿನಗಿರೋದು ಒಂದು ಮಗಳು. ಆರಾಮಾಗಿ 3 ಮಂದಿ ಹೆಣ್ಮಕ್ಳು ಹೆಂಗೆ ದುಡ್ಕೊಂಡು ತಿನ್ನಕತ್ತೀರಿ? ಯಾಕೆ ತಲೆ ಕಿಸ್ಕೊತೀರಿ? ನಾ ಬೇಕಾರೆ ನಮ್ಮಪ್ಪ ಹೇಳಿ ನಿಮ್ಗೇನು ವ್ಯವಸ್ಥೆ ಮಾಡಿಸ್ಬೇಕು ಮಾಡಿಸ್ತೀನಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಇನ್ಮೇಲೆ ಈ ಮನೆ ಕೆಲ್ಸಕ್ಕೆ ಬರಬೇಡ್ರಿ. ಅವರ ಏನು ಹೇಳಕತ್ತೀರಿ? ಬಡ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಅವರ. ಏನೋ ಒಂದಿಟ್ಟು ಕೂಲಿ ನಾಲಿ ಮಾಡ್ಕೊಂಡು ಹೆಂಗೆ ಜೀವನ ಮಾಡಕತ್ತೀವಿ ನಾ ತಾಯಿ ಮಕ್ಕಳು. ಹಂಗೆ ಮಾಡಬೇಡ್ರಿ, ನಿಮ್ಮ ಕಾಲೇ ಬೀಳ್ತೀನಿ ರೀ ಅವರ. ಅಯ್ಯೋ ಮಲ್ಲಮ್ಮರ, ನೀವು ನನ್ನ ತಪ್ಪು ತಿಳ್ಕೊಬೇಡ್ರಮ್ಮರ. ನಾ ಏನು ಹೇಳಕತ್ತೀನಿ ಅಂದ್ರೆ, ನೀವು ಆರಾಮಾಗಿ ಮನೆಯಾಗಿರಿ ಇನ್ಮೇಲೆ. ನಿಮ್ಮ ಮಗಳು ಅಷ್ಟ. ನಿಮ್ಮ ಮೊಮ್ಮಗಳು ಹೆಂಗೂ ಈಗ ಓದಾಳ, ಆಕೆ ಕಾಲೇಜಿಗೆ ಎಲ್ಲ ಮುಗಿಸಾಳ ಅನ್ಸತ್ತೆ, ಹೌದಲ್ರಿ? ಹೌದವ, ಮುಗಿಸಾಳ ಪಾಪ. ಮುಂದೆ ಓದ್ತೀನಿ ಅನ್ನತ್ತ, ಆದ್ರೆ ನಮಗೆ ಓದ್ಸಕ್ಕೆ ರೊಕ್ಕಿಲ್ಲ. ಅದಕ್ಕೆ ನಾ ಹೇಳಿದ್ರಿ, ನಮ್ಮ ಫ್ಯಾಕ್ಟ್ರಿ ಒಳಗೆ ಈಗ ಮೇಲ್ವಿಚಾರಕರು ಅಂತ ಇರ್ತಾರೆ, ಕೆಲಸ ಮಾಡೋದಕ್ಕೆಲ್ಲ ಒಬ್ರು ಇರ್ತಾರೆ, ಅವರಿಗೆ ಸೂಪರ್ವೈಸರ್ ಅಂತಾರೆ ಅಥವಾ ಮೇಲ್ವಿಚಾರಕರು. ಕನ್ನಡದಾಗ ಹಂಗಂದ್ರೆ ಇಂಗ್ಲೀಷ್ನಾಗ ಹಿಂಗೆ ಅಂತಾರೆ. ಅವ್ರು ಇರ್ತಾರೆ. ಆಮೇಲೆ ಸೇಲ್ ರೆಪ್ರೆಸೆಂಟೇಟಿವ್, ಪ್ರಾಜೆಕ್ಟ್ ಮ್ಯಾನೇಜರು, ರಗಡ್ ಇರ್ತಾವೆ. ಅದ್ರೊಳಗೆ ಆಕೆ ಓದಿದ ತಕ್ಕಂಗೆ ಯಾವ್ದಾರ ಒಂದು ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ನೀವು ಚಿಂತೆ ಬಿಟ್ಬಿಡ್ರಿ. ನೀವೀಗ ಏನು ಮಾತಾಡ್ಲಾರ್ದಂಗೆ ಮನೆಗೆ ಹೋಗ್ರಿ. ಮುಂದೆ ಏನಾಗುತ್ತೆ ಅನ್ನೋದು ನೋಡ್ರಿ. ಯವ್ವ, ಏನಾರ ಅಂತಾರ ಏನ? ಅಲ್ರಿ ಮಲ್ಲಮ್ಮರ, ಸಣ್ಣಾರ ಇದ್ದಾಗಿದ್ದನು ನಾನು ನೋಡಿರಿ. ನನ್ನ ಬಗ್ಗೆ ಗೊತ್ತಲ್ಲ ನಿಮಗೆ, ಯಾಕೆ ತಲೆ ಕೆಡ್ಸ್ಕೊತೀರಿ? ಈಗ ಒಂದು ಮಾತ್ರ ಅಣ್ಣಗೆ ಹೇಳಿದ್ರೆ ಹಿಂಗೆ ಅತ್ತಿಗೆಮ್ಮ ಹಿಂಗೆ ಅಂದಾರ ಮಲ್ಲಮ್ಮ ಅಜ್ಜಿಗೆ ಅಂತ ಹೇಳಿದ್ರ ಅಣ್ಣನ ಸರಿಗೆ ಬೈತಾನ. ಆದ್ರೆ ಹಂಗೆ ಮಾಡೋದ್ರಿಂದ ಇವ್ರಿಗೆ ಬುದ್ಧಿ ಬರಲ್ಲ. ಅದಕ್ಕೆ ರೀ ಏನಾರಿ ನೀವು ಹೇಳ್ತೀರಂತೇಳಿ ನಾನು ಕೇಳ್ತೀನಿ. ಏ ಮಲ್ಲಮ್ಮ ಅವರ ಬಂದಿನ್ರಿ. ಹಾಂ, ಅಡುಗೆ ಮನೆಗೆ ಇದ್ದೆ ಅಂದ್ರೆ ಬರೋ ಮುಂದಾಗ ಆ ಸ್ಟೀಲಿನ ಡಬ್ಬ್ಯಾಗ ದ್ರಾಕ್ಷಿ ಗೋಡಂಬಿ ಬದಾಮಿ ಅದ ನೋಡು, ಒಂದು ಬಟ್ಲಕ್ಕೆ ಹಾಕೊಂಡು ತೊಗೊಂಬ. ಆಮೇಲೆ ಅತ್ಲಾಗ ಅಲ್ಲಿ ಹಿಂದೆ ಇದ್ರಾಗ ಹ್ಯಾಸಲ್ ನಟ್ ಅದ ನೋಡು ಗಾಜಿಂದ್ರಾಗ, ಅವನೊಂದು 4 ಹಾಕೊಂಡು ತೊಗೊಂಬ ಲಗುನ. ಆಮೇಲೆ ಆರೆಂಜ್ ಜ್ಯೂಸ್ ಮಾಡ್ಕೊಂಬ ನಂಗೆ ಫ್ರೆಶ್. ಅವರ ಕೊಡ್ರಿ? ಕೊಟ್ಟು ಹೋರಿ ನೋಡೋಣ. ಕೊಟ್ಟು ನಾ ಹಂಗೆ ಮನೆಗೆ ಹೋಗ್ಬಿಡ್ತೀನಿ ರೀ ಅವರ.